ಅಲ್ಲ, ತನಿಖೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಫಸ್ಟ್ ವರದಿ ಆಚೆಗೆ ಬರಲಿ. ಫಸ್ಟು ಹಣ ಇಲ್ಲಿವರೆಗೂ ಪಬ್ಲಿಕ್ ಪ್ಲಾಟ್ಫಾರ್ಮ್ಸಲ್ಲಿ ಇದು ಯಾವುದು ಕೂಡ ಹೊರಗಡೆ ಬಂದಿಲ್ಲ. ಅಧಿಕೃತ ಮಾಹಿತಿ ಅಲ್ಲ ಇದು, ಇದು ಅನಧಿಕೃತ ಮಾಹಿತಿ. ಇದು ಸುಮ್ಮನೆ ಊಹಾಪೋಹದ ಅಂಕಿಅಂಶಗಳು. ನನ್ನ ಅನಿಸಿಕೆ ಬಹುಶಃ ಸರ್ಕಾರದ ಕಡೆಯಿಂದನೇ ಇವೆಲ್ಲ ಅನಧಿಕೃತವಾದಂಥ ಮಾಹಿತಿಗಳನ್ನ ಹೊರಗಾಕಿ ತಮ್ಮಗಳ ಮೂಲಕ ಸಾರ್ವಜನಿಕ ವಲಯದಲ್ಲಿ ಇದು ಯಾವ್ಯಾವ ರೀತಿ ಚರ್ಚೆ ಬರ್ಬೋದು ಅಂತಕ್ಕಂಥದ್ದು ಕೂಡ ಬಹುಶಃ ಈ ಟೆಸ್ಟ್ ರನ್ ಮಾಡ್ತಾ ಇರ್ಬೋದು ಸರ್ಕಾರ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಕೆಲವೊಂದಷ್ಟು ಸಂಶಯಗಳು ಉಟ್ಕೊಳ್ತಾ ಇದೆ. ಆತಂಕ ಇದು ಅನಾಧಿಕೃತ ಮಾಹಿತಿನೇ ಅಧಿಕೃತ ಆಗಿಬಿಟ್ರೆ 100% ಆತಂಕ ಇದೆ ಎಲ್ಲರಲ್ಲೂ. ಯಾಕಂದ್ರೆ ಆತಂಕ ಯಾಕೆ? ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ಅಗೇನ್ ಅಂಡರ್ಲೈನ್, ಪದೇ ಪದೇ ಎಲ್ಲರೂ ಹೇಳ್ತಾ ಇರೋದು ಒಂದೇ ವಿಚಾರ. ಜನತಾದಳ ಪಕ್ಷ ಒಬ್ಬರೇ ಅಲ್ಲ, ನಾನೊಬ್ಬನೇ ಅಲ್ಲ. ಸೈಂಟಿಫಿಕಲಿ ಆಗಿದ್ಯಾ? ಎಷ್ಟು ಜನದ ಮನೆಗೆ ಹೋಗಿದ್ದೀರಿ? ಹೋಗಿದ್ರೆ ಅಕ್ನಾಲೆಜ್ಮೆಂಟ್ ತಗೊಂಡಿದ್ದೀರಾ? ಅದರ ದಾಖಲೆಗಳಿದೆಯಾ? ರೆಕಾರ್ಡ್ಸ್ ಇದೆಯಾ? ಡಾಕ್ಯುಮೆಂಟೇಶನ್ ಮಾಡಿರ್ಬೇಕಲ್ವಾ? ಇದು ಎಲ್ಲರಲ್ಲೂ ಒಂದು ಅನುಮಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದು ಒಂದು ರೀತಿ ಹಲವಾರು ಸಮುದಾಯಗಳಲ್ಲಿ, ಸಮುದಾಯದ ಶ್ರೀಗಳ ಮಧ್ಯೆ ಒಂದು ಚರ್ಚೆ ಅಂತೂ ಪ್ರಾರಂಭ ಆಗಿದೆ. ಅಲ್ಲ, ಖಂಡಿತವಾಗ್ಲೂ ಅಂತ ಒಂದು ಸನ್ನಿವೇಶ ಸೃಷ್ಟಿ ಆಯಿತು ಅಂದರೆ ನಾವು ಇನ್ವಾಲ್ವ್ ಆಗೇ ಆಗ್ತೀವಿ ಖಂಡಿತವಾಗ್ಲೂ. ಈಗ ಉದಾಹರಣೆಗೆ ಈ ತಿಗಳ್ರ ಸಮುದಾಯ ನಾನು ನೋಡ್ತಾ ಇದ್ದೆ, ಬೆಳಗ್ಗೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ವಿ. ತಿಗಳ್ರ ಸಮುದಾಯದ ಅಧ್ಯಕ್ಷರು 5 ಲಕ್ಷ ಅಂತ ಅಂಕಿಅಂಶ ತೋರಿಸ್ಕೊಂಡಿದ್ದಾರೆ. ತಿಗಳ್ರ ಸಮುದಾಯ ಇರೋದು 5 ಲಕ್ಷ ಅಂತ. ಬಟ್ ಅವರು ಹೇಳ್ತಾರೆ ಇಲ್ಲ, ನಾವು 25 ಲಕ್ಷ ಇದ್ದೀವಿ, 30 ಲಕ್ಷ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಲವಾರು ಸಮುದಾಯಗಳಲ್ಲಿ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಕಾರಣ ಆಗ್ತದೆ. ಹಾಗಾಗಿ ಇದು ಸುಮ್ಮನೆ ನಿಮ್ಮ ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ತಕ್ಕಂಥದಕ್ಕೆ, ನಿಮ್ಮ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ತಕ್ಕಂಥದಕ್ಕೆ ದಯವಿಟ್ಟು ಜನಗಳಿಗೆ ಮೂಗು ತುಪ್ಪ ಸವರಬೇಡಿ. ಸ್ಪಷ್ಟತೆ ಇರಲಿ. ಯಾಕೆಂದರೆ ಇದು ಮಾಡ್ತಾ ಇರೋ ಮೂಲ ಕಾರಣ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕದ ಒಂದು ಉದ್ದೇಶದಿಂದ ಅಂತಕ್ಕಂಥದ್ದನ್ನ ಸರ್ಕಾರವೇ ಹೇಳ್ಕೊಂಡಿದೆ. ಅದಕ್ಕೆ ನಾವು ಸ್ವಾಗತ ಮಾಡ್ತಿದ್ದೀವಿ. ಬಟ್ ಆ ಟ್ರಾನ್ಸ್ಪರೆನ್ಸಿ ಇರಲಿ ಅಷ್ಟೇ ನಾವು ಕೇಳೋದು. ಎರಡೂ ಪಕ್ಷದಲ್ಲಿರ್ತಕ್ಕಂಥ ಸಮುದಾಯ ನಾಯಕರು ಕೂಡ ಪಕ್ಷಾತೀತವಾಗಿ ಇವತ್ತು ಹೋರಾಡಬೇಕಾಗುತ್ತೆ, ಅನಿವಾರ್ಯತೆ ಇರ್ತಕ್ಕಂಥ. ಹಾಗಾಗಿ ಏನಾದರೂ ಇಬ್ಬರು ಒಟ್ಟಾಗಿ ಸಭೆಗಳು ಮಾಡಿಕೊಂಡು ಹೋರಾಟ ಏನಾದರೂ ಆಗ್ತಾ ಇದೆ? ಇಲ್ಲ, ನೀವೇ ಹೇಳ್ದಂಗೆ ಇದು ಆ ಪಕ್ಷ ಈ ಪಕ್ಷ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು, ಸಚಿವರುಗಳು ಅವರಲ್ಲೇ ಒಂದು ರೀತಿ ದ್ವಂದ್ವ ಇದೆ. ಇದು ಪಕ್ಷಾತೀತವಾದಂಥ ಹೋರಾಟಕ್ಕೆ ನಾವು ಕೈಗೊಳ್ಳಬೇಕಾಗ್ತದೆ. ಬಟ್ ಅಂತಿಮವಾಗಿ ಇದು ರಾಜಕೀಯದ ಒಂದು ಹೋರಾಟಕ್ಕೆ ಏನಾದರೂ ನಮ್ಮನ್ನು ದೂಡದಂಥ ಸಂದರ್ಭದಲ್ಲಿ ರಾಜಕೀಯವಾಗೂ ಕೂಡ ನಾವು ಈ ಹೋರಾಟವನ್ನು ಕೈಗೆ ಎತ್ಕೊಳ್ಬೇಕಾಗ್ತದೆ. ಬಟ್ ಪಕ್ಷಾತೀತವಾಗಿ ಇದಕ್ಕೆಲ್ಲರೂ ಮುಂದೆ ಬಂದರೆ ಒಳ್ಳೆಯದು. ಯಾಕೆಂದರೆ ಇದು ಸಮಾಜದ ಒಂದು ಸಮಾನತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಆಗ್ತಾ ಇರ್ತಕ್ಕಂಥ ಇದು ಜಾತಿ ಗಣತಿ ಹೊರತುಪಡಿಸಿ ಇದು ಯಾರ್ದೋ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ, ಕುರ್ಚಿ ಉರುಳಿಸೋಕ್ಕೆ ಆಗಬಾರ್ದು. ಇದೆಲ್ಲ ಜಾತಿ ಗಣತಿ, ಅದಷ್ಟೇ ನಾವು ಕೇಳ್ಕೊಳ್ತೀವಿ. ಅಲ್ಲ, ಇಂಪ್ಲಿಮೆಂಟ್ ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ಸ್ವಾಗತ ಮಾಡ್ತೀವಿ. ಬಟ್ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಇಷ್ಟೊತ್ತು ಮಾತಾಡೋದ್ನಲ್ಲ, ಹೌ ಹ್ಯಾವ್ ಯು ಟೇಕನ್ ದಿಸ್ ಪ್ರಾಸೆಸ್? ಯಾವ ರೀತಿ ಈ ಪ್ರಾಸೆಸ್ ತೊಗೊಂಡಿದ್ದೀರಿ? ಪ್ರಕ್ರಿಯೆ ಯಾವ ರೀತಿ ನಡೆದಿದೆ? ಡೌಟ್ ಇದೆ. ಅದಕ್ಕೆ ಅವ್ರು ಒಂದ್ಸಲಿ ಹೊರಗೆ ಹಾಕಿದ್ಮೇಲೆ ಅಧಿಕೃತವಾಗಿ ಮಾಹಿತಿ ಬಂದ್ಮೇಲೆ ನಾವು ಚರ್ಚೆ ಮಾಡ್ಬೋದು. ಈಗ ಏನು ಮಾತಾಡಿದ್ರು ಕೂಡ ಅನಧಿಕೃತ ಅಷ್ಟೇ ಮಾಹಿತಿ.